ಯಾರ್ಯಾರು ಸೊಸೈಟಿ ಅಕ್ಕಿ ಊಟ ಮಾಡ್ತೀರಾ ದಯಮಾಡಿ ಈ ವಿಷಯಗಳನ್ನು ಗಮನಿಸಿ. ಮೊದಲನೇದಾಗಿ ನೀವು ಸೊಸೈಟಿ ಊಟ ಮಾಡೋರು ಅಕ್ಕಿನ ತೊಳಿರಿ. ತೊಳೆದ ಮೇಲೆ ಈ ರೀತಿ ನೋಡಿ, ಇಲ್ಲಿ ಈ ರೀತಿ ದಪ್ಪ ದಪ್ಪ ಉಂಡೆಗಳು ಕಾಣುತ್ತೆ. ಈ ಉಂಡೆಗಳನ್ನು ನೀವು ದಪ್ಪ ಅಕ್ಕಿ ಸ್ವಲ್ಪ ದಪ್ಪ ಆಗಿರೋ ಥರ ಕಾಣಿಸುತ್ತೆ. ಇದನ್ನು ತೆಗೆದು ನೋಡಿ, ಇಲ್ಲಿ ಇದನ್ನು ತೆಗೆದು ನೋಡಿ, ಇಲ್ಲಿ ಇದೆ ಇವು ಅಕ್ಕಿನೇ. ಇದು ಅಕ್ಕಿ ತೆಗೆದು ಈ ರೀತಿ ಹೊಸಗಿದ್ರೆ ನೆಲದ ಮೇಲೆ ಈ ರೀತಿ ಹೊಸಗಿದ್ರೆ ನೋಡಿ, ಇಲ್ಲಿ ಇದನ್ನೆಲ್ಲ ಸೇರಿ ಈ ರೀತಿ ಹೊಸಗಿದ್ರೆ ಇದು ಅಕ್ಕಿ ನೋಡಿ, ಇಲ್ಲಿ ಇದು ಮುದ್ದೆ ಥರ ಆಗುತ್ತೆ. ಇದು ಅಕ್ಕಿ ಅಲ್ಲ, ಇದು ಪ್ಲಾಸ್ಟಿಕ್ ಅಕ್ಕಿ. ದಯಮಾಡಿ ಯಾರೆಲ್ಲ ಸೊಸೈಟಿ ಅಕ್ಕಿ ತೊಗೋತಿದ್ದೀರಾ ಅವರು ಈ ರೀತಿ ಅಕ್ಕಿನ ಬಳಸಬೇಡಿ. ಇದು ಹೊಟ್ಟೆಗೆ ಹೋದರೆ ಖಂಡಿತವಾಗ್ಲೂ ಇದು ಜೀರ್ಣ ಆಗೋದಿಲ್ಲ, ಇಲ್ದಿರೋ ಕಾಯಿಲೆಗಳು ಬರುತ್ತೆ. ಮನೆಗೆ ಹೋದ್ಮೇಲೆ ಅಕ್ಕಿನ ತೊಳೆದು ಒಂದು ಸಲ ಪರೀಕ್ಷೆ ಮಾಡಿ, ತೊಳೆದು ಒಂದು 10 ನಿಮಿಷ ಇಟ್ಟರೆ ಎಲ್ಲ ನಿಮಗೆ ಈ ರೀತಿ ದಪ್ಪ ದಪ್ಪ ಅಕ್ಕಿಗಳು ಕಾಣುತ್ತೆ. ಅದೇ ನೀವು ನಿಜವಾದ ಅಕ್ಕಿನ ತೊಳೆದು ತೆಗೆದು ಈ ರೀತಿ ಉಜ್ಜಿದ್ರೆ ಎಲ್ಲ ಪುಡಿ ಆಗುತ್ತೆ. ಇಲ್ಲೇ ನೋಡಿ, ಈ ಥರ ಪುಡಿ ಆಗುತ್ತೆ. ಅದೇ ಇದು ಯಾವುದೇ ರೀತಿ ನಿಮಗೆ ಪುಡಿ ಆಗಲ್ಲ. ಹಿಂಗೆ ಹೊಸಕಿದ್ರೆ ನೋಡಿ, ಇಲ್ಲಿ ಮುದ್ದೆ ಥರ ಆಗುತ್ತೆ. ದಯಮಾಡಿ ಈ ಅಕ್ಕಿನ ಯಾರೂ ಉಪಯೋಗಿಸ್ಬೇಡಿ. ಇದರಿಂದ ಬರಬಾರ್ದು ಕಾಯಿಲೆ ಬಂದು ಮನುಷ್ಯಂಗೆ ತುಂಬ ತೊಂದರೆಲಿ ಸಿಗಾಕೋತಾನೆ. ಆಮೇಲೆ ಬರೋ ದುಡ್ಡೆಲ್ಲ ಆಸ್ಪತ್ರೆಗೆ ಖರ್ಚು ಮಾಡಬೇಕಾಗುತ್ತೆ ನೀವು. ನೋಡಿ ಇಲ್ಲಿ, ಇದು ಪ್ಲಾಸ್ಟಿಕ್ ಅಕ್ಕಿ. ದಯಮಾಡಿ ಜನಗಳು ಇದನ್ನು ಬಳಸಬೇಡಿ. ಮೊದಲು ನೀವು ಅಕ್ಕಿನ ಅಡುಗೆ ಮಾಡೋದಕ್ಕೂ ಮುಂಚೆ ಇಲ್ಲ ಮಿಲ್ ಮಾಡಿಸೋದಕ್ಕೂ ಮುಂಚೆ ತೊಳೆದು ಈ ರೀತಿ ಒಣಗ ಹಾಕಿದರೆ ಅದರಲ್ಲಿ ನಿಮಗೆ ಗೊತ್ತಾಗುತ್ತೆ ಪ್ಲಾಸ್ಟಿಕ್ ಅಕ್ಕಿ ಯಾವುದು, ಸರಿಯಾದ ಅಕ್ಕಿ ಯಾವುದು ಅಂತ. ಪ್ಲಾಸ್ಟಿಕ್ ಅಕ್ಕಿ ಇದ್ದರೆ ದಯಮಾಡಿ ಯಾರೂ ಬಳಸಬೇಡಿ.